ಈ ಅಜ್ಜಿ 100ನೇ ಹುಟ್ಟುಹಬ್ಬ ನೋಡ್ಬೇಕು ಅಂತ ಇದ್ದಲ್ವಾ? ನೀನ್ ಮದ್ವೆ ಮಾಡ್ಕೊಂಡು ಸಂತೋಷವಾಗಿದ್ರೆ 100 ಅಲ್ಲ 101ನೇ ಹುಟ್ಟುಹಬ್ಬನೂ ನೋಡ್ತೀಯ. ಬೇಕಾದ್ರೆ ಇನ್ನೊಂದು ಹುಟ್ಟುಹಬ್ಬನೂ ಬೋನಸ್ ಹಾಕೊಡ್ತೀನಿ. ನೀನ್ ಬಾ. ದೇವಾ, ನೀನು ನಿಮ್ಮಪ್ಪ ಅಮ್ಮ ಹತ್ರ ಕೂತ್ಕೋ, ನಾನು ನನ್ನ ಮೊಮ್ಮಗಳ ಹತ್ರ ಕೂರ್ತೀನಿ. ನೀನು ಹೋಗು, ಎಲ್ಲಿ ಜಾಗ ಬಿಡು. ವಾ, ಬೆಂಕಿ ಪಟ್ನ ಕೊಡಿ, ದೀಪ ಬೆಳಗಿಸ್ಬೇಕು. ಏನಮ್ಮ ನೋಡ್ತಾ ನಿಂತಿದ್ಯಾ? ಬೆಂಕಿ ಪಟ್ನ ಕೇಳ್ತಿದಾರಲ್ಲ, ಸ್ವಲ್ಪ ತಂದ್ಕೊಡು. ಯಾಕೆ ಹಾಗೆ ನೋಡ್ತಿದ್ಯಮ್ಮ? ಕೆಲಸದವಳ್ತಾನೆ ನೀನು, ತಗೊಂಡ್ಬಾ. ಸ್ಪೆಷಲ್ ಆಗಿ ಹೇಳ್ಬೇಕಾ? ಹೋಗಿ ತಗೊಂಡ್ಬಾ. ಹಾಗೆ ಅರ್ಶನ ಕುಂಕುಮನು ತಗೊಂಬ ಅಮ್ಮ. ಹೇಳಿದ್ರಲ್ವಾ, ಪ್ರತಿಯೊಂದಕ್ಕೂ ಸುಮ್ಮನೆ ನಿಂತಿದ್ರೆ ಹೋಗಿ ತಗೊಂಡ್ಬಾ. ತಂದ್ಕೊಟ್ ಆಯ್ತಲ್ಲ, ಪಕ್ಕದಲ್ಲಿ ನಿಂತ್ಕೊ. ಹೋಗು ಹೋಗು. ಇದು ಮಾಮೂಲಿ ನರಕ ಅಲ್ಲ ಕಣೆ. ಇದಕ್ಕಿಂತ ನಾನು ಸಾಯದೆ ವಾಸಿ ಅನ್ನಿಸ್ತಿದೆ ಅಲ್ವಾ? ಬಹುಶಃ ನಿನ್ ಸಾವು ಹತ್ರ ಬರ್ತಿದೆ ಅಂತ ಹೇಳೋ ಸೂಚನೆಗಳು ಅನ್ಸುತ್ತೆ ಇವೆಲ್ಲ. ಈಗೇನ್ ನೋಡ್ತಿದ್ಯಾ? ದೇವಾಂಶು ಅಖಿಲನ್ ಕೈಗೆ ಉಂಗುರ ತೊಡ್ಸದ್ಮೇಲೆ ಇರೋದು ನಿಜವಾದ ನರ್ಕ.
ನೀನ್ ವಾಪಸ್ ಬರ್ದೇ ಹೋಗದಿದ್ರೆ, ವಾಲಿ ನಿನ್ನ ಕಿಡ್ನಾಪ್ ಮಾಡಿದ್ರೆ ಇದನ್ನೆಲ್ಲ ನೋಡೋದ್ ನರ್ಕ ತಪ್ತಿತ್ತು. ಆದ್ರೆ ಈ ನರ್ಕನ ಅನುಭವಿಸ್ಬೇಕು ಅಂತ ಬರ್ದಿಟ್ಟಿರ್ಬೇಕಾದ್ರೆ ಏನ್ ಮಾಡಕ್ಕಾಗತ್ತೆ, ಅನುಭವಿಸು. ಸ್ವಾಮಿ, ನಿಶ್ಚಿತಾರ್ಥದ ಪತ್ರಿಕೆ ಬರೆಯಕ್ಕೆ ವಧೂವರರ ಮಾಹಿತಿ ಬೇಕು. ನೋಡಮ್ಮ, ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ. ದಿವಂಗತರಾದ ಶಿವರಾಮಯ್ಯ, ಪದ್ಮಾವತಿ. ದಿವಂಗತರಾದನ? ಅದೇನಕ್ಕಿಲ್ಲ, ನಿಮ್ಮ ಅಪ್ಪ ಅಮ್ಮ ಡೆಲ್ಲಿನಲ್ಲಿದ್ದಾರೆ ಅಂತ ಹೇಳಿದೆಯಲ್ಲ? ಅವ್ರು ನನ್ನ ಸಾಕ್ ತಂದೆ ತಾಯಿ. ನನ್ನ ಹೆತ್ತ ತಂದೆ ತಾಯಿನೇ ಬೇರೆ. ನಾನೊಬ್ಬ ಅನಾಥ. ಈ ಮನೆಗೆ ಸೊಸೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಬೇರೆದೇ ಆದ ಅರ್ಹತೆ ಇರ್ಬೇಕಮ್ಮ. ಕುಲ, ಗೋತ್ರ, ವಂಶ. ನೀವು ಕುಲ ಗೋತ್ರ ಗೊತ್ತಿಲ್ದಿರೋರ್ನ ಸೊಸೆ ಮಾಡ್ಕೋಬೋದೇನೋ, ಆದ್ರೆ ನಾವಂತವ್ರನ್ನ ಫಂಕ್ಷನ್ಗೂ ಕರೆಯಲ್ಲ. ಇವತ್ತು ಕುಲ ಗೋತ್ರ ಇಲ್ಲ ಅನ್ಕೊಂಡು ನನ್ನ ಸೊಸೆನ ಹರ್ಷಣ ಕುಂಕುಮ ಕರಿದೇ ಇರೋರು ಇಂಥ ಸೊಸೆನ ತಂದ್ಕೊಂಡಿರೋದಕ್ಕೆ ನಿನ್ಗೂ ಬರೋ ಅರ್ಹತೆ ಇಲ್ಲ ಅಂತ ನನ್ನೂ ಕರೆಯೋದು ಬಿಟ್ಬಿಡ್ತಾರೆ. ಇದೆಲ್ಲ ನನ್ನ ಕರ್ಮ. ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಪ್ರತಿಯೊಂದನ್ನು ತಿಳ್ಕೊಂಡೇ ಬಂದಿದ್ದಾಳೆ. ಏನ್ ಆಕ್ಟಿಂಗ್ ಮಾಡ್ತೀಯೇ? ಯಾರೂ ಇಲ್ಲ ಅಂದ್ರೆ ಏನಮ್ಮ, ಈ ಕುಟುಂಬದವರೆಲ್ಲ ಇದೀವಲ್ಲ. ಹೌದಮ್ಮ, ಇದ್ದಕ್ಕಿದ್ದ ಹಾಗೆ ನಿಶ್ಚಿತಾರ್ಥ ಇಟ್ಕೊಂಡಿದ್ರಿಂದ ನಿಮ್ ತಂದೆ ತಾಯಿ ಬರೋದಕ್ಕಾಗಲ್ಲ ಅನ್ಕೊಂಡ್ವಿ. ಆದ್ರೆ ಈ ವಿಷಯ ನನಗ್ ಗೊತ್ತಿಲ್ಲ. ಆದ್ರೆ ಅನಾಥೆ ಅಂತ ಮಾತ್ರ ಅನ್ಕೋಬೇಡ. ನಾವೆಲ್ಲ ನಿನ್ ಜೊತೆ ಇದೀವಲ್ಲ, ಇನ್ ಮುಂದೆ ನೀನು ನಮ್ ಕುಟುಂಬದವಳೆ. ವಧು ಪರವಾಗಿ ತಾಂಬೂಲ ತಗೊಳಕ್ಕೆ ಯಾರಿದ್ದಾರೆ? ಯಾರು ಬೇಕಾಗಿಲ್ಲ ಪುರೋಹಿತರೆ. ನಮ್ಮ ತಾಯಿ ಹೇಳಿದ್ರಲ್ಲ, ಅವ್ರಿಗೆ ಈ ಕುಟುಂಬ ಇದೆ ಅಂತ. ಅವಳಿಗೆ ತವ್ರ ಮನೆ, ಅತ್ತೆ ಮನೆ ಎರಡೂ ಇದೇನೆ, ಗೊತ್ತಾಯ್ತಾ? ಇಲ್ಲಿ ತಾಂಬೂಲನ ಕೊಡೋನು ನಾನೇ, ಅದನ್ನ ಈಸ್ಕೊಳ್ಳೋನು ಕೂಡ ನಾನೇ. ಅವಳು ನಮ್ಮ ಕುಟುಂಬಕ್ಕೋಸ್ಕರ ಬಂದಿದ್ದಾಳೆ. ದೇವಾಂಶ್ ಜೀವನದಲ್ಲಿ ಸಂತೋಷ ಬಯಸಿ ನಮ್ಮ ಮಾತೆ ಕಟ್ಟು ಬಿದ್ದು ಇದಕ್ಕೆ ಒಪ್ಕೊಂಡಿದ್ದಾಳೆ. ಅವಳಿಗೆ ತಂದೆ ತಾಯಿ ಆದ್ರು, ಅತ್ತೆ ಮಾವ ಆದ್ರು ನಾವೇ ಪುರೋಹಿತ್ರೆ. ತುಂಬಾ ಸಂತೋಷ ಆಗ್ತದೆ ಆಂಟಿ. ಯಾವ ಹೆಣ್ಣಿಗೆ ಆದ್ರೂ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ಅತ್ತೆ ಮಾವ ಸಿಗ್ತಾರೆ. ಆದ್ರೆ ನನಗ್ ಗಂಡನ ಮನೇಲಿ ಅಪ್ಪ ಅಮ್ಮ ಸಿಕ್ಕಿದ್ರು. ಇದಕ್ಕಿಂತ ಅದೃಷ್ಟ ಇನ್ನೇನಿದೆ? ನೀನ್ ಅದೃಷ್ಟವಂತೆ ಅಲ್ಲ ಅಖಿಲ. ನಮ್ಮನೆ ನೋವು ಕಷ್ಟಗಳನ್ನೆಲ್ಲ ದೂರ ಮಾಡಕ್ ಬಂದಿದ್ಯಲ್ಲ, ಅದಕ್ಕೆ ನಾವ್ ಅದೃಷ್ಟವಂತರು.
ಪುರೋಹಿತ್ರೆ, ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಹೂರ್ತನ ಇಡಿ. ನಾಳೆ ಮುಹೂರ್ತ ಅಂದ್ರೂ ಸರಿ ನಮಗೆ. ಆ ಥರ ಪಟ್ಟು ಯಾವುದೋ ಒಂದು ಮುಹೂರ್ತ ಇಟ್ಟರೆ ಹೇಗೆ? ಅವರು 100 ಕಾಲ ಸಂತೋಷವಾಗಿರೋಂಥ ಮುಹೂರ್ತ ನೋಡಿ ಪುರೋಹಿತ್ರೆ, ಆ ಮುಹೂರ್ತದಲ್ಲೇ ಇವ್ರು ಮದುವೆ ಆಗಬೇಕು ಪುರೋಹಿತ್ರೆ. ಹಾಗೆ ಆಗಲಿ ದಶರಥರಾಮ್ ಅವರೇ, ಆದಷ್ಟು ಬೇಗ ಇಡಿ ಅಂತಂದ್ರು. ಮುಹೂರ್ತಗಳ ಕೊರತೆ ಇದೆ. ಈಗ ಬೇರೆ ಕಾಲ ಸರಿ ಇಲ್ಲ. ಅದೂ ಅಲ್ಲದೆ ಮದುವೆಗಳಿಗೆ ಮುಹೂರ್ತನೇ ಇಲ್ಲ. ಮುಂದೆ ಬರೋ ಯುಗಾದಿ ಆದ್ಮೇಲೆ ಮದುವೆಗೆ ಒಳ್ಳೆ ಮುಹೂರ್ತ ಇರೋದು. ಅಂದ್ರೆ ಇನ್ನ ಎಷ್ಟು ದಿನ ಪುರೋಹಿತ್ರೆ? ದಿನಗಳಲ್ಲಮ್ಮ, ತಿಂಗಳು. ಇನ್ನೂ 1-2 ತಿಂಗಳು ಕಾಯಲೇಬೇಕು. ಇನ್ನೂ 2 ತಿಂಗಳ? ಅಂದ್ರೆ ಅಲ್ಲಿವರೆಗೂ ನಾನು ಈ ಮನೆಗೆ ಸಂಬಂಧನೇ ಇಲ್ವಾ? ಯಾಕಮ್ಮ ಹಾಗಂತಿದ್ಯಾ? ಹೇಳಿದ್ನಲ್ಲ, ಈ ಮನೆ ನಿನಗೆ ಗಂಡನ ಮನೆ ಮಾತ್ರ ಅಲ್ಲ, ತವ್ರ ಮನೆ ಕೂಡ. ಹಾಗಲ್ಲ ಆಂಟಿ, ಗಂಡನ ಮನೆಗೆ ಹೋದ್ಮೇಲೆ ಅದೇ ಮನೆ ತವ್ರ ಮನೆ ಅನ್ಕೊಳ್ಳೋದೇ ಬೇರೆ. ಅಷ್ಟಕ್ಕೂ ಮದ್ವೆನೇ ಆಗದೆ ಇದೇ ಅತ್ತೆ ಮನೆ, ಇದೇ ತವ್ರ ಮನೆ ಅಂತ ಅನ್ಕೊಳ್ಳೋದೇ ಬೇರೆ. ಅದ್ ಕೇವಲ ಹೇಳೋದಕ್ಕೆ ಮತ್ತು ಕೇಳೋದಕ್ಕೆ ಮಾತ್ರ ಚಂದ. ಅದೆಲ್ಲ ಮಾತು ಕೊಡೋರ್ ಮೇಲೆ ಆಧಾರ ಆಗಿರುತ್ತಮ್ಮ. ಅದ್ ಯಾರು ಬೇಕಾದ್ರೂ ಆಗಿರ್ಲಿ ಇಂತು ಅಜ್ಜಿ. ಮಾತು ಅಂದ್ರೆ ದಡದ ಮೇಲೆ ಬರೆಯುವಂಥ ಗೆರೆಗಳ ಹಾಗೆ, ನೀರ್ ಬಂದ ತಕ್ಷಣ ಅಳ್ಸ್ ಹೋಗತ್ತೆ. ಇನ್ನು 2 ತಿಂಗಳವರೆಗೂ ಮುಹೂರ್ತನೇ ಇಲ್ಲ ಅಂತಂದ್ರೆ, ನನ್ನ ಕುತ್ತಿಗೆಗೆ ದೇವಾಂಶ್ 3 ಗಂಟೆ ಹಾಕ್ಲಿಲ್ಲ ಅಂದ್ರೆ ಅಷ್ಟರಲ್ಲಿ ಇಷ್ಟಕ್ಕೂ ನಿಂಗೆ ಏನು ಅನುಮಾನ? ಕರೆಕ್ಟಾಗಿ ಹೇಳು. ಹೇಳಿದ್ರೇನ ತಾನೇ ನಮಗೂ ಅರ್ಥ ಆಗೋದು. ಅರ್ಥ ಆಗದೆ ಇರುವಂಥದ್ದೇನಿದೆ? ಎಲ್ರಿಗೂ ಗೊತ್ತಿರೋದೇ ಅಲ್ವಾ? ಈ ಮನೆ ಪರಿಸ್ಥಿತಿ ನನಗಿಂತ ನಿಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆಗ್ಬಾರ್ದೇನಾದ್ರೂ ಆದ್ರೆ ಇದೇ ನನ್ನ ತವ್ರ ಮನೆ, ಇದೇ ನನ್ನ ಗಂಡನ ಮನೆ ಅನ್ಕೊಂಡು ಆಸೆಗಳನ್ನ ಇಟ್ಕೊಂಡು ಕೊನೆಗೆ ನಿರಾಸೆಯಿಂದ ವಾಪಸ್ ಹೋಗ್ಬೇಕಾಗತ್ತಲ್ವಾ? ಈ ಲಾಯರ್ಗೇನಾದರೂ ಹುಚ್ಚ? ಮದುವೆ ಮಾಡ್ತೀವಿ ಇರು ಅಂದರೆ ಹೋಗ್ಬೇಕಾಗಿ ಬರುತ್ತೆ ಅಂತಿದ್ದಾಳಲ್ಲ. ನಿನ್ ತಲೆ ನಿನ್ಗೆ ಅರ್ಥ ಆಗಲ್ಲ ಬಿಡು. ಅವಳು ತುಂಬಾ ಇಂಟೆಲಿಜೆಂಟಾಗಿ ಮಾತಾಡ್ತಿದ್ದಾಳೆ, ನೀನು ಸುಮ್ಮನಿರು. ನೀನು ಯಾಕೆ ಹೀಗೆ ಮಾತಾಡ್ತಾ ಇದೀಯ ಅಂತ ನನಗೆ ಗೊತ್ತು ಅಖಿಲ. ನಾನಿಲ್ಲಿರೋದೇ ದೊಡ್ಡ ಪ್ರಾಬ್ಲಮ್ ಅನ್ನೋ ಹಾಗೆ ಎಲ್ಲರೂ ಅನ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ನೋಡ್ತಿದ್ಯಾ. ಇವಾಗ ಏನೇನೋ ಅನ್ಕೊಂಡು ಕೊನೆಗೆ ಅದು ಯಾವುದು ನಡಿಲಿಲ್ಲ ಅಂತಂದ್ರೆ ಆಸೆನ್ ಕೊಂದು ಇಲ್ಲಿಂದ ಹೋಗ್ಬೇಕಾಗತ್ತಲ್ವಾ? ಇದೇನಕ್ಕಿಲ್ಲ, ನೀನು ನಮ್ಮನೆ ಹುಡುಗಿನೇ ಅಂತ ನಾವೆಲ್ಲರೂ ನಿನಗೆ ಹೇಳ್ತಾ ಇದೀವಲ್ಲ, ಆದ್ರೂ ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ಲಾಯರ್ ಅಲ್ವಾ ಆಂಟಿ, ಪರಿಸ್ಥಿತಿ ಪ್ರಕಾರ ಏನ್ ನಡೆಯುತ್ತೋ ಅಂತ ಯೋಚನೆ ಮಾಡೋದು ಅಭ್ಯಾಸ. ಹಾಗಂತ ಮಾತು ಕೊಟ್ಟಿದ್ ಮಾತ್ರಕ್ಕೆ ಅದನ್ನೇ ನಂಬ್ಕೊಂಡು ಕನ್ಸ್ ಕಟ್ಕೊಂಡು ಬದುಕಕ್ಕಾಗಲ್ಲ. ನೀವು ಯೋಚಿಸಿದ್ರೆ ನಾನು ಯಾಕೆ ಹೀಗೆಲ್ಲ ಮಾತಾಡ್ದೆ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಆಂಟಿ.
ನನಗೆ ಅರ್ಥ ಆಯ್ತಮ್ಮ. ಯಾವುದಾದ್ರೂ ಕಾರಣದಿಂದಾಗಿ ನಿಮ್ಮಿಬ್ರು ಮದುವೆ ಎಲ್ಲಿ ನಿಂತೋಗುತ್ತೆ ಅನ್ನೋ ತಾನೇ ನಿನ್ನ ಭಯ? ಹೇಳಬೇಕು ಅಂದರೆ ಇನ್ನು 2 ತಿಂಗಳಾದ್ಮೇಲೆ ನನ್ನ ಮಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ನೀನು ಅವನಿಗೆ ಹೆಂಡತಿ ಆಗ್ತೀಯ. ಎಲ್ರ ಮುಂದೆ ಹೇಳ್ತಾ ಇದ್ದೀನಿ, ಈ ಕ್ಷಣದಿಂದ ನೀನು ನಮ್ಮನೆ ಸೊಸೆ. ಇವಾಗ ಅರ್ಥ ಆಯ್ತು ಈ ಲಾಯರ್ ಬುದ್ಧಿ ಏನು ಅಂತ. ಹೋಗ್ತೀನಿ ಅನ್ಕೊಂಡೆ, ಜಾಗ ಗಿಟ್ಟಿಸ್ಕೊಂಡ್ಬಿಟ್ಲು. ಅವಳನ್ನೇ ನಿಂತರ ಅನ್ಕೊಂಡಿದ್ಯಾ? ಯಾರನ್ನ ಎಲ್ಲಿ ಕಟ್ಟ ಹಾಕ್ಬೇಕು ಅಂತ ಗೊತ್ತಿರೋ ಲಾಯರ್. ಎದ್ದೇಳಮ್ಮ. ನೀವ್ ಹೇಳ್ತಿರೋದು ನಿಜಾನೇ ಅಲ್ವಾ ಮಾವ? ಈ ದಶರಥ ರಾಮನಿಗೆ ಮಾತು ಅಂದ್ರೆ ಪ್ರಾಣ. ನನ್ನ ಮಾತು ಮೀರಿದ್ದಿನ ನಾನು ಜೀವಂತವಾಗಿರೋದಿಲ್ಲ. ದೇವರ ಸಾಕ್ಷಿಯಾಗಿ ಈ ತಾಂಬೂಲ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀನಿ, ಈ ಕ್ಷಣದಿಂದ ನೀನು ನಮ್ಮನೆ ಸೊಸೆ. ನನ್ನ ಮಗ ತಾಳಿ ಕಟ್ಟಿದ್ಮೇಲೆ ಅವನಿಗೆ ನೀನು ಹೆಂಡತಿ ಆಗ್ತೀಯ. ಅವಳು ಈ ಮನೆ ಸೊಸೆ ಆದ್ರೆ ಮತ್ತೆ ನಾನ್ ಯಾರು ಮಾವ? ಅಂದ್ರೆ ಈ ಮನೇಲಿ ನನಗೆ ಜಾಗ ಇಲ್ಲ ಅಂತಾನಾ?
ನಿನ್ನ ಅನುಮಾನ ದೂರ ಆಯ್ತಾ? ಮಾತ್ ಕೊಟ್ಟಿದ್ಯಾರು ನನ್ ಮಗ. ಇನ್ನೂ ನಂಬಿಕೆ ಇಲ್ಲ ಅಂದ್ರೆ ಹೇಗಮ್ಮ? ನನ್ನನ್ನು ಕ್ಷಮಿಸ್ಬಿಡಿ ಮಾವ. ನನಗೆ ನಿಮ್ಮೇಲೆ ನಂಬಿಕೆ ಇದೆ, ಆದ್ರೆ ಮನ್ಸಲ್ಲೂ ಭಯ ಅನ್ನೋದಿರತ್ತಲ್ಲ, ಅದೇ ನನ್ನ ಕೈಲಿ ಮಾತಾಡ್ಸಿದ್ದು. ಪರವಾಗಿಲ್ಲ, ನೀನು ಹಾಗೆ ಮಾತಾಡಿದ್ರಿಂದ ನನಗೆ ಬೇಜಾರಿಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು.